ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಚ್ಛೇದಿತ ಮಹಿಳೆಗೆ ಬಾಳು ಕೊಡುವುದಾಗಿ ಮದುವೆ ಮೋಸ. ಕೈಗೆ ಮಗು 36 ಲಕ್ಷ ರೂಪಾಯಿ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾನೆ ಮಾಡಿರುವಂಥ ಆರೋಪ ಇದು. ಬನಶಂಕರಿಯ ಮೋಹನ್ ರಾಜ್ ವಿರುದ್ಧ ಮಹಿಳೆ ಆರೋಪ ಮಾಡಿದ್ದಾಳೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನ್ಯಾಯಕ್ಕಾಗಿ ಅಲೆದಾಡಿದ್ರು ಪೊಲೀಸರ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದೆ. ವಿಚ್ಛೇದಿತ ಮಹಿಳೆಗೆ ಬಾಳು ಕೊಡುವುದಾಗಿ ಮದುವೆ ಮತ್ತು ಮೋಸ. ಕೈಗೆ ಮಗು 36 ಲಕ್ಷ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥ ಆರೋಪ ಇದು. ಬನಶಂಕರಿಯ ಮೋಹನ್ ರಾಜ್ ವಿರುದ್ಧ ಮಹಿಳೆ ಆರೋಪ ಮಾಡಿರೋದು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನ್ಯಾಯಕ್ಕಾಗಿ ಅಲೆದಾಡಿದ್ರು ಪೊಲೀಸರು ನಿರ್ಲಕ್ಷ್ಯ ತೋರ್ತಿದ್ದಾರೆ ಎನ್ನುವಂಥ ಆರೋಪ ಇದೆ. ನ್ಯಾಯಕ್ಕಾಗಿ ಅಲೆದಾಡಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಎನ್ನುವಂಥ ಆರೋಪ. 2023ರಲ್ಲಿ ದಂಪತಿಗೆ ಒಂದು ಹೆಣ್ಣು ಮಗು ಕೂಡ ಆಗಿತ್ತು. ಇದೀಗ ಮದುವೆ ಆಗಿ ಕೈಗೆ ಮಗುವನ್ನು ಕೊಟ್ಟು 36 ಲಕ್ಷ ರೂಪಾಯಿ ತೆಗೆದುಕೊಂಡು ಎಸ್ಕೇಪ್ ಆಗಿರುವಂಥ ಆರೋಪ ಇದು. ಬನಶಂಕರಿಯ ಮೋಹನ್ ರಾಜ್ ವಿರುದ್ಧ ಮಹಿಳೆ ಆರೋಪ ಮಾಡಿರೋದು. 2023ರಲ್ಲಿ ದಂಪತಿಗೆ ಒಂದು ಹೆಣ್ಣು ಮಗು ಕೂಡ ಇತ್ತು. ಕಳೆದ 10 ವರ್ಷಗಳಿಂದ ಮಹಿಳೆಗೆ ಮೋಹನ್ ರಾಜ್ ಪರಿಚಯ ಇತ್ತು. 2022ರಲ್ಲಿ ಮಹಿಳೆ ಜೊತೆಗೆ ಮೋಹನ್ ರಾಜ್ ವಿವಾಹ ಆಗಿದ್ರಂತೆ. 2025ರಲ್ಲಿ ಮನೆ ಬಿಟ್ಟು ಹೋದವನು ಇದುವರೆಗೂ ಪತ್ತೆಯಾಗಿಲ್ಲ. ಕೇಳಲು ಹೋದರೆ ಮಹಿಳೆ ಮೇಲೆ ಹಲ್ಲೆ ಮಾಡಿದಂಥ ಆರೋಪ ಇದು. ಒಟ್ಟು 4 ದೂರು ನೀಡಿದರೂ ಕೂಡ ಪೊಲೀಸರಿಂದ ನ್ಯಾಯ ಸಿಗ್ತಿಲ್ಲ. ನಿನ್ನನ್ನೇ ಒಳಗೆ ಹಾಕ್ತೀವಿ ಅಂತೇನೋ ಪೊಲೀಸರು ಹೆದರ್ಸ್ತಾರಂತೆ. ಒಂದೇ ಏರಿಯಾದಲ್ಲಿ ಮಹಿಳೆ ಹಾಗೂ ಮೋಹನ್ ರಾಜ್ ವಾಸವಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಏನಿದು ಪ್ರಕರಣ? ಪೊಲೀಸರ ಮೇಲೆ ನ್ಯಾಯ ಸಿಗ್ತಾ ಇಲ್ಲ ಎನ್ನುವಂಥ ಆರೋಪ. ಅದರ ಜೊತೆಗೆ ಮದುವೆಯಾಗಿ ಮಗುವನ್ನು ಕೊಟ್ಟು 36 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಿದ್ದಾರಂತೆ. ವಿಚ್ಛೇದಿತ ಮಹಿಳೆಗೆ ಬಾಳು ಕೊಡುವುದಾಗಿ ವಂಚಿಸಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಂದ್ರೆ ಬನಶಂಕರಿಯ ಮೋಹನ್ ರಾಜ್ ಎಂಬಾತ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದಾನೆ ಅಂತ ಗಂಭೀರ ಆರೋಪ ಕೂಡ ಇದೆ. ಇನ್ನು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ FIR ಕೂಡ ದಾಖಲಾಗಿದೆ. ನ್ಯಾಯಕ್ಕಾಗಿ ಅಲೆದಾಡಿದ್ರು ಕೂಡ ಪೊಲೀಸರು ಸಾಕಷ್ಟು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಸಂತ್ರಸ್ತ ಮಹಿಳೆ ಪೊಲೀಸರ ಮೇಲೆ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ 10 ವರ್ಷಗಳಿಂದ ಮಹಿಳೆಗೆ ಮೋಹನ್ ರಾಜ್ ಪರಿಚಯ ಆಗಿರ್ತಾನೆ. 2022ರಲ್ಲಿ ಮಹಿಳೆ ಜೊತೆ ಮೋಹನ್ ರಾಜ್ ಮದುವೆ ಆಗಿರುತ್ತೆ. 2023ರಲ್ಲಿ ದಂಪತಿಗೆ ಒಂದು ಹೆಣ್ಣು ಮಗು ಕೂಡ ಆಗಿರುತ್ತೆ. ಇನ್ನು 2025ರಲ್ಲಿ ಮನೆ ಬಿಟ್ಟು ಹೋದವನು ಇನ್ನೂ ಕೂಡ ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಕೇಳೋದಕ್ಕೆ ಹೋದ್ರೆ ಆಕೆ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಇರುವಂತದ್ದು. ಇನ್ನು ಒಟ್ಟು 4 ಬಾರಿ ದೂರು ಕೊಟ್ಟರು ಕೂಡ ಪೊಲೀಸರು ನ್ಯಾಯವನ್ನ ಕೊಡ್ತಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ಒಂದೇ ಏರಿಯಾದಲ್ಲಿ ವಾಸವಿರ್ತಾರೆ ಮಹಿಳೆ ಮೋಹನ್ ರಾಜ್. ಮದುವೆ ಆಗಿರೋ ವಿಚಾರ ಗೊತ್ತಿರುತ್ತೆ ಮೋಹನ್ ರಾಜ್ಗೆ. ಅದಾದ್ಮೇಲೆ ನಿನ್ನನ್ನು ನಾನು ಮದುವೆ ಆಗ್ತೀನಿ, ನೀನು ಬಾಳ್ ಕೊಡ್ತೀನಿ, ಹೊಸ ಜೀವನವನ್ನ ಕಟ್ಕೊಳ್ಳೋಣ, ಹಳೇದನ್ನೆಲ್ಲದನ್ನು ಮರೆಯೋಣ ಅನ್ನೋ ಒಂದು ಆಂಗಲ್ ನಲ್ಲಿ. ಅಂದ್ರೆ ಮೊದಲ ಪತಿಯೊಂದಿಗೆ ಮೋಹನ್ ರಾಜ್ ಡಿವೋರ್ಸ್ ಅನ್ನ ಕೊಡಿಸ್ತಾನಂತೆ. ಅದಾದ್ಮೇಲೆ ಈಕೆಯನ್ನ ಮದುವೆ ಆಗಿರೋದಂತೆ. ಈಗ ಸಂತ್ರಸ್ತ ಮಹಿಳೆ ಏನ್ ಹೇಳ್ತಾ ಇದ್ದಾಳೆ, ಆಕೆ ಬೇರೆ ಯುವತಿಯರ ಜೊತೆನೂ ಕೂಡ ಅಸಭ್ಯವಾಗಿ ಆತ ವರ್ತಿಸ್ತಾನೆ ಮತ್ತು ನನಗೆ ಮೋಸ ಮಾಡಿದ್ದಾನೆ ಮತ್ತು ನಾನು ನ್ಯಾಯ ಕೇಳಿದ್ರು ಕೂಡ ನನಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ನನ್ನನ್ನ ವಂಚಿಸಿ 36 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡ್ಕೊಂಡಿದ್ದಾನೆ. ನನ್ನ ಒಡವೆನೂ ಅಡ ಇಟ್ಟಿದ್ದಾನೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ನನ್ನ ಮೊದಲ ಪತಿಯಿಂದ ನಾನು ಡಿವೋರ್ಸ್ ಪಡ್ಕೊಂಡಿದ್ದೆ. ಈಗ 4-5 ವರ್ಷ ಆದ್ರೂ ಕೂಡ ಅವನ ಜೊತೆ ಸರಿಯಾಗಿ ಇದಾದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಆತ ನನ್ನಿಂದ ದೂರ ಆಗಿದ್ದಾನೆ ಮತ್ತು ನನಗೆ ಮೋಸ ಮಾಡಿದ್ದಾನೆ ಅನ್ನೋ ಆಂಗಲಲ್ಲಿ ಸಂತ್ರಸ್ತ ಮಹಿಳೆ ಈಗ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕಂತ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಒಟ್ಟಾರೆಯಾಗಿ ಮದುವೆಯಾಗಿರುವಂತಹ ಮಹಿಳೆಗೆ ಏನು ನಾನು ಜೀವನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೊದಲನೇ ಗಂಡನಿಂದ ಡಿವೋರ್ಸ್ ಅನ್ನ ಕೊಡಿಸಿ ಈಗ 2ನೇ ಮದುವೆಯಾಗಿ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಾರೆ ಪ್ರಮುಖವಾಗಿ ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಕೂಡ ತನಿಖೆಯನ್ನ ಸರಿಯಾಗಿ ನಡೆಸಬೇಕಾಗತ್ತೆ. ಇಲ್ದಿದ್ರೆ ಕಮಿಷನರ್ಗೂ ಕೂಡ ದೂರು ಕೊಡೋದಾಗಿ ಈಗ ಮಹಿಳೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮಹಿಳೆಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗಿದೆ. ಪ್ರವೀಣ್.
ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸಾವಿರದ 2016ರಿಂದನೂ ಪರಿಚಯ ನನಗೆ. 2022ರಲ್ಲಿ ಫೆಬ್ರವರಿ 24ನೇ ತಾರೀಕು ವೆಂಕಟೇಶ್ವರ ದೇವಸ್ಥಾನ ಫಂಕ್ಷನ್ನಲ್ಲಿ ಮುಂಭಾಗದಲ್ಲಿ ಲವ್ ಮ್ಯಾರೇಜ್ ಆಗ್ತೀವಿ ನಾವು. ಅದಾದಮೇಲೆ ನಮ್ಮ ಯಜಮಾನ್ರು ಮನೆಗೆ ಕಟ್ಟೋಕ್ಕೆ ದುಡ್ಡು ಬೇಕು ಅಂತ ನನ್ನ ಹತ್ರ 34,60,200 ರೂಪಾಯಿ GPay ಮೂಲಕ ಒಡವೆ ಅಡ ಇಟ್ಟು ಲೋನ್ ಮೂಲಕ ಎಲ್ಲ ತೊಗೊಂಡಿದ್ದಾನೆ. ಮನೆ ಕಟ್ಟಿದ್ಮೇಲೆ ಮನೆ ಕಟ್ಕೊಂಡು ಹೋಗ್ತೀನಿ ಅಂತ. ನನಗೆ 3 ವರ್ಷದ ಮಗುನೂ ಇದೆ. ಈಗ ನೋಡ್ರೆ ಮನೆ ಎಲ್ಲ ಕಟ್ಟಿದ್ದಾಯಿತು, ಗೃಹ ಪ್ರವೇಶ ಎಲ್ಲ ಆದಮೇಲೆ ಮನೆ ಬೇಕು ಅಂತಲೇ ಶಿಫ್ಟ್ ಮಾಡಿಬಿಟ್ಟು ಮನೆಗೆ ಬರೋದೇ ನಿಲ್ಲಿಸಿದ್ದಾನೆ ಸರ್. ಅವನು ಕೇಳಕ್ಕೆ ಅವ್ರ ಮನೆಗೆ ಹೋಗಿದ್ದಕ್ಕೆ ನೀವು ಕೀಳು ಜಾತಿಯವ್ರು ಮನೆಗೆ ಸೇರಿಸಲ್ಲ ನಾನು ಅಂತೇಳಿ ಹೊಡೆದು ಜಗಳ ಮಾಡಿ ಕಳಿಸಿದ್ದಾರೆ. ನಾನು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಏನೋ ಗೊತ್ತಿಲ್ಲ. 4 ಜನ ಹೆಸರು ರಿಮೂವ್ ಮಾಡಿ ನನ್ನ ಗಂಡನ ಹೆಸರು ಮಾತ್ರ ಕೊಟ್ಟಿದ್ದಾರೆ ಚಾರ್ಜ್ ಶೀಟಲ್ಲಿ. ಸರಿ, ಅದಾದಮೇಲೆ ಕಂಪ್ಲೇಂಟ್ ಕೊಡ್ತೀನಿ